ಪುಟ್ಟ ಏನಕ್ಕ ಬಿಸ್ಕೆಟ್ ತಿಂತ್ಯಾ? ತಗೋ ಬಿಸ್ಕೆಟ್. ಥ್ಯಾಂಕ್ಸ್ ಅಕ್ಕ. ಪೊಲೀಸ್ ಬರ್ತಾ ಇದ್ದಾನೆ, ಬೇಗ ನಡಿ. ಬಾಯ್ಲಿ. ಏನದು ಒಳಗೆ? ಇಲಿ ಸರ್. ಮತ್ತೆ ರಕ್ತ ಏನು? ಮೂಟಲ್ಲಿರೋದು ಕೆಳಗೆ ಹಾಕು. ಹಾಕು ಅಂದೆ. ಹೋಗು. ಏನ್ ಯೋಚನೆ ಮಾಡ್ತಿದ್ದೀರಾ? ನಿನ್ನೆ ಕೂಡ ಒಂದು ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ. ಅಷ್ಟಕ್ಕೂ ಆ ಕಿಡ್ನಾಪರ್ಸ್ 8-10 ವರ್ಷದ ಹುಡುಗಿರನ್ನ ಯಾಕೆ ಕಿಡ್ನಾಪ್ ಮಾಡ್ತಿದಾರೋ ಅರ್ಥ ಆಗ್ತಿಲ್ಲ. ಅನು, ಅದಕ್ಕೆ ನಮ್ಮ ಬುಜ್ಜಿನ ಸ್ವಲ್ಪ ದಿನ ಸ್ಕೂಲಿಗೆ ಕಳಿಸ್ತಾ ಇದ್ರೇನೆ ಒಳ್ಳೇದು. ಅನು, ನಾನು ಹಿಂಗಾಗ್ಲೇ ಹೇಳಿದ್ದೀನಿ. ವಾಟ್? ಇನ್ನೊಂದ್ಸಲ ಡಿಸ್ಕಷನ್ ಬೇಡ ಆಯ್ತಾ? ಸ್ಕೂಲಿಗೆ ಕಳಿಸೋ ಅಷ್ಟೇ. ಸರ್, ಯಾವ್ದೋ ಮಗು ಡೆಡ್ ಬಾಡಿ ಸಿಕ್ಕಿದಂತೆ. ಹೌದಾ? ಅನು, ನಿನ್ ಮನೆಗೆ ಹೋಗು. ರಫೀಕ್ ಸರ್. ಥ್ಯಾಂಕ್ಸ್ ಆಂಟಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಬರ್ಕೊಂಡ್ರಾ? ಬರೀತಿದ್ದೀನಿ ಮೇಡಮ್. ಎಸ್ ಸರ್. ಪಾಪು ರಿಪೋರ್ಟ್ಸ್ ಬಂತಾ? ಹಾ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್. ಈ ಮಗು ಮೇಲೆ ಸೆಕ್ಷುವಲ್ ಅಬ್ಯೂನ್ಸ್ ಆಗಿದೆಯಾ? ನೋ ಸರ್. ಆರ್ಗನ್ಸ್ಗೋಸ್ಕರ ಸಾಯಿಸಿದಾರಾ? ಆರ್ಗನ್ಸ್ ಎಲ್ಲ ಇದೆ ಸರ್, ಆದ್ರೆ ಮಗು ಬಾಡಿಲಿ ಹೃದಯ ಇಲ್ಲ. ಅದೇ ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ಈ ನಡುವೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಪೇಷಂಟ್ ಬ್ಲಡ್ ಗ್ರೂಪ್ ಏಜು ನನಗೆ ಕಳಿಸ್ಕೊಡಿ, ನಾನು ನೋಡ್ಕೋತೀನಿ. ಬನ್ನಿ ಮೇಡಮ್. ಸರಿ, ಓಕೆ ಓಕೆ ಗುಡ್ ಸರ್. ಮಾರ್ನಿಂಗ್ ಸರ್. ಆಮೇಲೆ ಮಾಡ್ತೀನಿ ನಾನು. ಸರ್, ಇವರು ಟೂ ಟೌನ್ CI ಅವರ ಮಿಸ್ಸಸ್ಸು. ನಮಸ್ಕಾರ. ನಮ್ಮ ನಮಸ್ಕಾರ ಸರ್. ಕೂತ್ಕೊಳ್ಳಿ. ಡಾಕ್ಟರ್, ನನ್ನ ಮಗಳಿಗೆ ಜ್ವರ ಬಂದಿದೆ, ಸರಿಯಾಗಿ ಊಟ ಮಾಡ್ತಿಲ್ಲ. ಮಗು ಹೆಸರೇನ್ ತಾಯಿ? ಪಾವನಿ. ಪಾವನಿ. ವಯಸ್ಸೆಷ್ಟು ತಾಯಿ? 8 years ಡಾಕ್ಟರ್. ಟ್ಯಾಬ್ಲೆಟ್ಸ್ ಬರ್ಕೊಡ್ತಾ ಇದ್ದೀನಿ, ಒಂದೆರಡು ದಿವಸ ಮಗು ಕೊಡಿ. ಕಡಿಮೆ ಆಗದೆ ಹೋದ್ರೆ ಮಗುನ ಆಸ್ಪತ್ರೆ ಕರ್ಕೊಂಬನ್ನಿ. ಸರಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್ ತಾಯಿ.
ಹಲೋ ಸರ್ ನಾನು ಅಕ್ಕಿಪೇಟೆಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಗದ್ದೆ ಹತ್ರ ಒಂದು ಮಗುವಿನ ಶವ ಬಿದ್ದಿದೆ. ಡೆಡ್ ಬಾಡಿನ ಯಾವಾಗ ನೋಡಿದೆ? ಬೆಳಿಗ್ಗೆ 5 ಗಂಟೆಗೆ ನೋಡಿದೆ ಸರ್. ರಾತ್ರಿ 11 ಗಂಟೆಗೆ ನೀರ್ ಕಟ್ಟೋಣ ಅಂತ ಬಂದಿದ್ದಲ್ಲ ಸರ್, ಅವಾಗ ಡೆಡ್ ಬಾಡಿ ಇರ್ಲಿಲ್ಲ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಬಂದು ನೀರ್ ಬಿಡೋಣ ಅಂತ ನೋಡ್ತೀನಿ, ಡೆಡ್ ಬಾಡಿ ಐತೆ. ಎಲ್ಲ ಹೊರಡಿ. ಅಂದ್ರೆ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ಒಳಗಡೆ ಹಂತಕರು ಡೆಡ್ ಬಾಡಿನ ಇಲ್ಲಿಗೆ ತಂದು ಬಿಸಾಕ್ ಹೋಗಿದ್ದಾರೆ. ಆ ಟೈಮಲ್ಲಿ ಯಾಕೆ ಸರ್? ಆ ಟೈಮಲ್ಲೇ ಟೌನಲ್ಲಿ ಪವರ್ ಕಟ್ ಆಗಿರುತ್ತೆ. CC ಕ್ಯಾಮ್ರಾ ಕಣ್ಣಿಗೆ ಬೀಳಬಾರ್ದು ಅಂತ ಹೀಗೆ ಮಾಡಿರ್ತಾರೆ. ಸುತ್ತಮುತ್ತ ಒಂದ್ಸಲ ಚೆಕ್ ಮಾಡಿ. ರಾತ್ರಿ ಯಾವುದು ಬರ್ತ್ಡೇ ಪಾರ್ಟಿ ಆಗಿರೋ ಥರ ಇದೆ ಸರ್. ಕೇಕ್ ಕೂಡ ಫ್ರೆಶ್ ಆಗಿದೆ. ಸರ್, ಇವನು ಯಾರೋ ಸೈಕೋ ಥರ ಇದ್ದಾನೆ. ಇಷ್ಟು ಹೀನವಾಗಿ ಮಕ್ಕಳ ಹೃದಯನ ಕೊಯ್ದು ಸಾಯಿಸ್ತಾ ಇದ್ದಾನೆ ಅಂದ್ರೆ ಅಷ್ಟಕ್ಕೂ ಇವನ್ ಮೋಟಿವ್ ಏನು ಅಂತ ಗೊತ್ತಾಗ್ತಿಲ್ಲ ಸರ್. ಇದೆಲ್ಲ ದುಡ್ಡಿಗೋಸ್ಕರ ಮಾಡ್ತಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಚಿಕ್ಕ ಮಕ್ಕಳು ಹೃದಯನ ಯಾರೋ ದುಡ್ಡು ಕೊಟ್ಟು ಕೊಂಡ್ಕೋತಾ ಇದ್ದಾರೆ. ಹಾರ್ಟ್ ತೆಗೆದು 4 ಗಂಟೆ ಒಳಗಡೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆಗಬೇಕು. ರಫೀಕ್ ಸರ್. ಈ ಸಿಟಿ ಸರೌಂಡಿಂಗಲ್ಲಿರೋ ಹಾಸ್ಪಿಟ್ಲ್ಗಳಲ್ಲಿ ರೀಸೆಂಟಾಗಿ ಹಾರ್ಟ್ ಸರ್ಜರೀಸ್ ಆಗಿದೆಯಾ ವಿಚಾರಿಸಿ. ಎಸ್ ಸರ್. ಮುಖ್ಯವಾಗಿ 8 ವರ್ಷದ ಮಕ್ಕಳಿಗೆ. ಹಾಗೇನೆ ಇಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿದ ಯಾರು ಅಂತ ಕಂಡಿಡಿದ ಸ್ಟೇಷನ್ಗೆ ಕರೆಸಿ. ಬನ್ನಿ. ಓಕೆ ಸರ್. ಬನ್ನಿ, ಇಲ್ಲೆಲ್ಲರೂ ನಿಂತ್ಕೊಳ್ಳಿ. ಸರ್, ನೆನ್ನೆ ಗದ್ದೆನಲ್ಲಿ ಇವರೇ ಪಾರ್ಟಿ ಮಾಡ್ತಾ ಇದ್ದಿದ್ದು ಸರ್. ಸರ್ ಪರ್ ಡೇ ನಂದೇ ಸರ್. ಆದ್ರೆ ಬೀರ್ ಕುಡಿಯೋಣ ಅಂತ ಇವನೇ ಹೇಳಿದ್ ಸರ್. ಲೇ, ನನ್ ಮೇಲೆ ಯಾಕೋ ಆಗ್ತಿದ್ಯಾ? ಸರ್, ಬೀರ್ ಕುಡಿಯೋಣ ಅಂದಿದ್ ನಾನೇ, ಆದ್ರೆ ಆ ಡೆಡ್ ಬಾಡಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಸರ್. ಪಾರ್ಟಿ ಮಾಡಿರೋ ವಿಷಯ ನಮ್ಮ ಪೇರೆಂಟ್ಸಿಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ ಸರ್. ಪ್ಲೀಸ್ ಸರ್, ಹೇಳ್ಬೇಡಿ ಸರ್, ಪ್ಲೀಸ್ ಸರ್. ನಿನ್ನೆ ರಾತ್ರಿ ಒಂದು ವಿಡಿಯೋ ತೆಗ್ದಿದ್ದೆ ಸರ್, ಅದರಲ್ಲಿ ಎಲ್ಲ ಇದೆ ಸರ್, ಬೇಕಂದ್ರೆ ನೋಡ್ಕೊಳ್ಳಿ ಸರ್. ಏಯ್, ಆ ಫೋನ್ ಕೊಡಿಲ್ಲೆ. ತಗೊಳ್ಳಿ ಸರ್. ಹುಡುಗರು ಎಣ್ಣೆ ಪಾರ್ಟಿ ವಿಡಿಯೋ ಸರ್. ಹೋಗಲೇ, ಹೋಗೋ. ಥ್ಯಾಂಕ್ ಯು ಸರ್.